ಅಮೆರಿಕ ಈಗ ಹೇಳ್ಕೊಳ್ತಾ ಇರುವಂಥದ್ದೇನು, ನಾವು 5 ದಿನ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತೇಳಿ. ಅದಕ್ಕಿಂತಲೂ ಮುಂಚಿತವಾಗಿ 48 ಗಂಟೆ ನಿಲ್ಲಿಸಿದ್ರು, ಅಂದ್ರೆ 2 ದಿನ ಆಗೋಗಿತ್ತು. ಇರಾನ್ ಎದುರು ಈಗ ಅಮೆರಿಕ ಮಂಡಿಯೂರ್ತಾ, ಬೆದರೋಯ್ತಾ ಅಮೆರಿಕ ಅಂತ ಎಲ್ಲ ಚರ್ಚೆಗಳು. ಕದನ ವಿರಾಮಕ್ಕೆ ಮುಂದಾದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್, ಇರಾನ್ನೊಂದಿಗೆ ಮಾತುಕತೆ ನಡೆದಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹೇಳ್ತಾ ಇದೆ ಇಲ್ಲ ಅಂತದ್ದು ಯಾವ ಮಾತುಕತೆನೂ ಇಲ್ಲ ಅಂತಿದ್ದಾರೆ. ನಮ್ಮ ದಾಳಿಯಿಂದ 90% ಇರಾನ್ ನಾಶವಾಗಿ ಹೋಗಿದೆ ಅಂತ ಅಮೆರಿಕ ಹೇಳ್ಕೊಳ್ತಾ ಇರೋದು. ಇರಾನ್ನ ವಾಯುನೆಲೆ, ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ ಅಂತ. ಅಷ್ಟೆಲ್ಲ ಧ್ವಂಸ ಮಾಡಿದ್ರು ಕೂಡ ಇರಾನನ್ನ ಮಂಡಿ ಊರದೇ ಇರೋ ರೀತಿಯಲ್ಲಿ ಮಾಡಿದ್ರಲ್ಲ, ಇನ್ನು ಮಂಡಿನೇ ಊರಿಲ್ಲ ಅದು. ಇರಾನ್ನಲ್ಲಿ ನಾಯಕನಾಗಲು ಯಾರೂ ಉಳಿದಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇವೆಲ್ಲ ಹೇಳ್ಕೊಳ್ಳೋಕ್ಕೇನಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕದಲ್ಲೇ ಇದ್ದಾರೆ. ಶಬೀರ್, ಈಗ ಅಮೇರಿಕ ಹೇಳ್ಕೊಳ್ತಾ ಇರುವಂಥದ್ದು ನಾವಲ್ಲೆಲ್ಲ ನಾಶ ಮಾಡಿದ್ದೀವಿ, ಎಲ್ಲ ಆಗಿದೆ ಅಂತೇಳಿ. ಬಟ್ ಪ್ರಶ್ನೆ ಒಂದೇ ಬರುತ್ತೆ, ಸಿಂಪಲ್ ಆಗಿ ಕೇಳುವಂಥದ್ದು, ಯಾಕೆ ಇರಾನ್ ಇನ್ನೂ ಕೂಡ ನಿಮ್ಮ ಮಾತುಗಳಿಗೆ ಬಗ್ತಾ ಇಲ್ಲ? ಯಾಕೆ ಮಾತುಕತೆಗೆ ಬರ್ತಾ ಇಲ್ಲ? ಯಾಕೆ ಮಂಡಿಯೂರು ನಿಲ್ತಾ ಇಲ್ಲ? ನೀವೇ ಯಾಕೆ ಎಲ್ಲದಕ್ಕೂ ಕೂಡ 2 ದಿನ ಟೈಮ್ ಕೊಡ್ತೀನಿ, 5 ದಿನ ಟೈಮ್ ಕೊಡ್ತೀನಿ, ಈ ಥರ ಹೇಳುವಂಥ ಪರಿಸ್ಥಿತಿಗೆ ನೀವು ಯಾಕೆ ಹೋಗ್ತಾ ಇದ್ದೀರಿ ಅನ್ನೋಂಥ ಸಹಜವಾಗಿ ಬರುವಂಥ ಪ್ರಶ್ನೆಗಳು ಬರುತ್ತೆ. ಯಾವ ಪರಿಸ್ಥಿತಿಯಲ್ಲಿದೆ ಈಗ? ನೋಡಿ, ಅಮೆರಿಕ ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಮುಖ್ಯವಾಗಿ ಅಮೆರಿಕದ ಫೈಟರ್ ಜೆಟ್ಗಳನ್ನೇ ಇರಾನ್ ಉಡೀಸ್ ಮಾಡುವ ಹಂತಕ್ಕೆ ತನ್ನ ತಂತ್ರಜ್ಞಾನವನ್ನು ಬಳಸ್ಕೊಂಡಿದೆ. ಸರಿಸುಮಾರು 10 ವಿಮಾನಗಳನ್ನು ಹೊಡೆದುರುಳಿಸಿರುವಂಥದ್ದು, ಅದರಲ್ಲಿ F-16 2, F-35 2 ಇಡೀ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನಗಳು ಅಂತ ಕರೆಸ್ಕೊಳ್ಳುವಂತಹ ಯುದ್ಧ ವಿಮಾನಗಳಿವು. ಇವುಗಳನ್ನೇ ನಾಶಪಡಿಸುವಂಥ ಕೆಲಸವನ್ನು ಮಾಡಿದೆ. ಇನ್ನು ಇಂಧನವನ್ನು ತುಂಬುವಂತಹ 5 ವಿಮಾನಗಳನ್ನು ನಾಶಪಡಿಸುವಂಥ ಕೆಲಸವನ್ನ ಮಾಡಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅತಿ ದೊಡ್ಡ ಪ್ರಮಾಣದ ಆಸ್ತಿಪಾಸ್ತಿಗಳು, ಸೇನಾ ನೆಲೆಗಳು ಕೂಡ ಧ್ವಂಸವಾಗಿರುವಂಥದ್ದು. ಸೊ 24 ದಿನಗಳ ಕಾಲ ಸುದೀರ್ಘವಾಗಿ ನಡೆದಂಥ ಈ ಒಂದು ಸಂಘರ್ಷದಲ್ಲಿ ಇರಾನ್ ಎಲ್ಲೂ ಕೂಡ ಮಂಡಿಯೂರಲಿಲ್ಲ. ದಾಳಿಗೆ ಪ್ರತಿ ದಾಳಿ ಅನ್ನುವಂತೆ ಪ್ರತಿ ಹಂತದಲ್ಲೂ ಕೂಡ ಮುಯಿಗೆ ಮುಯಿ ತೀರಿಸಿಕೊಳ್ಳುವಂಥ ಕೆಲಸವನ್ನ ಕೂಡ ಮಾಡಿತ್ತು. ಸೊ ಅಮೆರಿಕ ಕಳೆದ 10 ದಿನಗಳ ಹಿಂದೆಯೇ ಒಂದು ಯುದ್ಧ ವಿರಾಮವನ್ನು ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿತ್ತು. ಆದರೆ ಇಸ್ರೇಲ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತವಾಗಿದ್ದು. ಸೊ ಅಂತಿಮವಾಗಿ ಹೇಗಾದರೂ ಮಾಡಿ ಈ ಯುದ್ಧದಿಂದ ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ ಬಹಳಷ್ಟು ಬಾರಿ ಪ್ರಯತ್ನ ಮಾಡಿದ್ರು, ಅದು ಸಾಧ್ಯವಾಗಿರಲಿಲ್ಲ. ಈಗ ಅಂತಿಮವಾಗಿ 48 ಗಂಟೆಗಳ ಕಾಲ ಒಂದು ಟೈಮ್ ಬಾಂಡ್ ಅನ್ನು ಕೊಟ್ಟ ಬಳಿಕ ಈಗ 5 ದಿನಗಳ ಕಾಲ ಷರತ್ತು ವಿಧಿಸಿದಂತೆ ಕದನ ವಿರಾಮವನ್ನು ಹೇರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ ದ ಸೇಮ್ ಟೈಮ್ ಅವರೊಂದು ಮಾತನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು, ಇರಾನ್ ಕಳೆದ 2 ದಿನಗಳಿಂದ ನಮ್ಮ ಜೊತೆಗೆ ಮಾತುಕತೆಗೆ ಪ್ರಸ್ತಾಪವನ್ನು ಇಟ್ಟಿತ್ತು, ಮಾತುಕತೆ ಫಲಪ್ರದವಾದಂತಹ ಹಿನ್ನೆಲೆಯಲ್ಲಿ ಕದನ ವಿರಾಮ ಘೋಷಿಸಿದ್ದೇವೆ ಅಂತ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತೆ ಇರಾನ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ವಾಪಸ್ ಪ್ರತಿ ಹೇಳಿಕೆಗಳನ್ನು ಕೊಡ್ತಾರೆ. ನಾವು ಅಮೆರಿಕದ ಜೊತೆಗೆ ಯಾವ ಮಾತುಕತೆಯೂ ನಡೆದಿಲ್ಲ, ಯಾವ ಸಂಧಾನ ಮಾತುಕತೆಯೂ ಆಗಿಲ್ಲ, ನಾವು ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಅಮೆರಿಕದ ದಾಳಿ, ಇರಾನ್ ಮಾಡಿದಂತಹ ದಾಳಿಗಳಿಗೆ ಅಮೆರಿಕ ಹೆದರಿ ಈ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಿರುವಂತದ್ದು. ನಾವು ಯಾವುದೇ ರೀತಿಯಾದಂತಹ ವಿರಾಮವನ್ನು ಘೋಷಣೆ ಮಾಡಿಲ್ಲ, ನಮ್ಮ ಯುದ್ಧ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಸ್ಪಷ್ಟ ನಿಲುವುಗಳನ್ನ ತೆಗೆದುಕೊಂಡಿರುವಂತದ್ದು. ಸೊ ಅಲ್ಲಿಗೆ ಈ ಯುದ್ಧದಿಂದ ಹೊರಬರುವಂತ ಪ್ರಯತ್ನ ಅಮೆರಿಕ ಮಾಡ್ತಾ ಇದೆಯಾ, ಇರಾನ್ನ ದಾಳಿಗೆ ಬೆದರಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇದರಿಂದ ಹುಟ್ಟುಕೊಂಡಿರುವಂತದ್ದು. ಅರುಣ್.